ಭಾರತದೊಂದಿಗೆ ವ್ಯಾಪಾರ ವಹಿವಾಟು ಪುನರಾರಂಭಿಸುವ ಕುರಿತು ಪಾಕಿಸ್ತಾನದೊಂದಿಗೆ ಯಾವುದೇ ಮಾತುಕತೆಗಳು ನಡೆದಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ವಾಷಿಂಗ್ಟನ್ ಡಿಸಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಭಾರತದೊಂದಿಗೆ ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸುವ ನಿರ್ಧಾರವನ್ನು 2019ರಲ್ಲಿ ಮೊದಲು ಕೈಗೊಂಡಿದ್ದು ಪಾಕಿಸ್ತಾನ ಆಡಳಿತ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಭಾರತ ಪಾಕಿಸ್ತಾನಕ್ಕೆ ವಿಸ್ತರಿಸಿದ್ದ ಅತ್ಯಂತ ಆಪ್ತ ರಾಷ್ಟ್ರ ಸ್ಥಾನಮಾನದ ಬಗ್ಗೆ ಭಾರತ ತನ್ನ ದೀರ್ಘಕಾಲದ ಕಳವಳವನ್ನು ಪುನರುಚ್ಚರಿಸಿದ್ದರೂ ಪಾಕಿಸ್ತಾನ ಅದಕ್ಕೆ ಸೂಕ್ತವಾಗಿ ಪ್ರತಿಕ್ರಿಯಿಸಲಿಲ್ಲ ಎಂದು ಜೈಶಂಕರ್ ಹೇಳಿದರು. पिछले साल के बाद ऐसी कोई पाकिस्तान के साथ बैठ के ऐसी कोई बात नहीं हुई व्यापार के बारे में, ना उनके यहाँ से कोई ऐसा इनिशिएटिव आया है. जो ड्रग्स के बारे में जो आप कह रहे हैं वो तो सबको जानकारी है इसमें कि वहाँ से ड्रग्स काफ़ी संख्या में आते हैं. देखिए जो हमारे यहाँ जो इंटरनल अफेयर्स हैं, आप जानते हैं कि मैं देश के बाहर जाके इसके बारे में टिप्पणी नहीं करता. तो हमारे जो भी एडमिनिस्ट्रेटिव चैलेंजेस हैं हम निपट लेंगे उसके साथ. ये तो हम पर ही निर्भर है कि हम इसको कैसे रिस्पॉन्स करें. ಭಾರತ ಮತ್ತು ಅಮೆರಿಕ ನಡುವೆ ಬಲಿಷ್ಠವಾದ ಬಾಂಧವ್ಯವಿದೆ. ಎರಡೂ ದೇಶಗಳು ನಂಬಿಕೆ ಹಾಗೂ ಸಮಾನ ಆಲೋಚನೆಗಳನ್ನು ಪರಸ್ಪರ ಹಂಚಿಕೊಂಡಿವೆ ಎಂದು ತಿಳಿಸಿದರು. ಅಮೆರಿಕ ಸೇರಿದಂತೆ ವಿದೇಶಗಳಲ್ಲಿ ವಾಸವಾಗಿರುವ ದಾಖಲೆ ರಹಿತ ವಲಸಿಗರನ್ನು ಕಾನೂನುಬದ್ಧವಾಗಿ ವಾಪಸ್ಸು ಕರೆಸಿಕೊಳ್ಳುವ ಬಗ್ಗೆ ಭಾರತದ ನಿಲುವನ್ನು ಅವರು ಸ್ಪಷ್ಟಪಡಿಸಿದರು. ಕೌಶಲ್ಯಪೂರ್ಣ ಹಾಗೂ ಪ್ರತಿಭಾನ್ವಿತ ಭಾರತೀಯರು ಜಾಗತಿಕ ಮಟ್ಟದಲ್ಲಿ ಉತ್ತಮ ಅವಕಾಶ ಹೊಂದಬೇಕೆಂದು ನಮ್ಮ ದೇಶ ಬಯಸುತ್ತದೆ. ಆದರೆ ಕಾನೂನಿನ ಚಲನಶೀಲತೆಯನ್ನು ಭಾರತ ಬಲವಾಗಿ ಬೆಂಬಲಿಸುತ್ತದೆ, ಅಕ್ರಮ ವಲಸೆಯನ್ನು ವಿರೋಧಿಸುತ್ತದೆ ಎಂದು ಹೇಳಿದರು. Which the first Trump administration also contributed a lot to building. But President Trump and Prime Minister Modi at that time took a number of initiatives, and we have seen that mature in many ways.